ಕಾಫಿ ಗಿಡ ಭಾರತಕ್ಕೆ ಯಾವಾಗ ಬಂದದ್ದು? ಮೊಟ್ಟ ಮೊದಲಿಗೆ ಕಾಫಿಯನ್ನು ಚಿಕ್ಕಮಗಳೂರಿನಲ್ಲಿಯೇ ಬೆಳೆಯಲಾಯಿತೆ ಅಥವಾ ಬೇರೆ ಕಡೆಯೇ ಎಂಬುದನ್ನೆಲ್ಲ ನಿಶ್ಚಿತವಾಗಿ ಹೇಳಲಾಗುವುದಿಲ್ಲ. ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆದರೆ ಇಲ್ಲಿಯವರೆಗೆ ಸಿಕ್ಕಿರುವ ದಾಖಲೆಗಳು ಮತ್ತು ಜನರಲ್ಲಿ ಪ್ರಚಲಿತವಾಗಿರುವ ಕಥೆಗಳ ಪ್ರಕಾರ ಚಿಕ್ಕಮಗಳೂರೇ ಕಾಫಿಯ ತವರೂರು. ಅಲ್ಲದೆ ಭಾರತದಲ್ಲಿ ತೋಟದ ಕೈಗಾರಿಕೆ ಅಥವಾ ಪ್ಲಾಂಟಿಂಗ್ ಇಂಡಸ್ಟ್ರಿ ಕಾಫಿಯಿಂದಲೇ ಆರಂಭವಾಯಿತು ಎಂದು ಹೇಳಬಹುದಾಗಿದೆ. ಚಿಕ್ಕಮಗಳೂರು ಪಟ್ಟಣ ಸಮುದ್ರ ಮಟ್ಟದಿಂದ 3481 ಅಡಿಗಳಷ್ಟು ಎತ್ತರದಲ್ಲಿದೆ. ಅಲ್ಲಿಗೆ ಸಮೀಪದಲ್ಲಿ ಉತ್ತರಕ್ಕೆ ಚಂದ್ರದ್ರೋಣ ಪರ್ವತ ಎಂಬ ಗಿರಿಶೈಲ, ಈ ಶ್ರೇಣಿಯಲ್ಲಿ ಇರುವುದು ಮುಳ್ಳಯ್ಯನಗಿರಿ. ಇದು 6317 ಅಡಿ ಎತ್ತರದಲ್ಲಿದೆ. ಉತ್ತರದ ಹಿಮಾಲಯ ಪರ್ವತ ಮತ್ತು ದಕ್ಷಿಣದಲ್ಲಿ ನೀಲಗಿರಿಯನ್ನು ಬಿಟ್ಟರೆ ಇಡೀ ಭಾರತದಲ್ಲಿ ಅತ್ಯಂತ ಎತ್ತರವಾದ ಗಿರಿ ಇದು. ಇದಕ್ಕೆ ಸಾಮ್ಯತೆ ಇರುವ ಅನೇಕ ಪರ್ವತಗಳು ಚಿಕ್ಕಮಗಳೂರು ಜಿಲ್ಲೆಯ ತುಂಬ ಇವೆ. ಅಲ್ಲದೆ ಚಂದ್ರಗಿರಿಯಿಂದ ಹಲವಾರು ಹಳ್ಳಗಳು ಹರಿದು ಸುತ್ತಮುತ್ತಲಿನ ಪ್ರದೇಶವನ್ನು ಫಲವತ್ತಾಗಿ ಮಾಡಿದೆ. ನೆಲವೂ ಉತ್ಕೃಷ್ಟವಾಗಿದೆ. ಈ ಕಾರಣ ಚಂದ್ರಗಿರಿಯ ಸುತ್ತಮುತ್ತಲಿನ ಪ್ರದೇಶವನ್ನು ಹಿಂದೆ ಹೊನ್ನು ಜವಣಿಗೆ ಎಂದು ಕರೆಯಲಾಗುತ್ತಿತ್ತು ಎಂದು ಲಿವಿಸ್ ರೈಸ್ ಹೇಳುತ್ತಾರೆ. ಚಿನ್ನ ಹರಿಯುವ ನಾಡಷ್ಟೇ ಅಲ್ಲದೆ ಬಹು ಸುಂದರವಾದ ನಾಡು ಇದು. ಮುಳ್ಳಯ್ಯನಗಿರಿಯ ಮೇಲೆ ನಿಂತು ನೋಡಿದರೆ ಈ ಮನೋಹರ ದೃಶ್ಯ ನಮ್ಮ ಕಣ್ಮನಗಳನ್ನು ತಂಪಾಗಿಸುತ್ತದೆ. ಕಾಫಿಯ ಬಗ್ಗೆ ಇನ್ನಷ್ಟು ಕುತೂಹಲಕಾರಿಯಾದ ವಿಚಾರಗಳನ್ನು ಎಚ್.ಎಲ್. ನಾಗೇಗೌಡ ಅವರ ಪುಸ್ತಕದಿಂದ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯುತ್ತಾ ಹೋಗೋಣ. ನಮಸ್ಕಾರ.